ನಮಸ್ತೆ ಸರ್. ನನ್ನ ಹೆಸರು ವಿನೋದ್ ಅಂತ. ನಾನು ಪ್ರಿಲಿಮ್ಸ್ ಮತ್ತು ಮೆನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಅದು ಶಾಂತಪ್ಪ ಸರ್ ಗೈಡೆನ್ಸ್ಲಿದ್ದ. ನಾನಿಲ್ಲಿ HOT ಕ್ಲಾಸ್ ಸೇರಿದ ಮೇಲೆ ನನಗಾಗಿರೋಂಥ ಒಂದು ಅಭಿಪ್ರಾಯಗಳು ಅಥವಾ ಅಲ್ಲಿರುವಂಥ ಒಂದು ಅನುಭವಗಳು ಏನಂತಂದರೆ, ಅದು ಹೇಳೋಕ್ಕಿಂತ ಮುಂಚೆ ನಾನು ನಿನ್ನೆ ಅಂತಂದರೆ 7ನೇ ತಾರೀಕು ಮೇಯಲ್ಲಿ ಒಂದು NTPC ಎಕ್ಸಾಮನ್ನು ಅಟೆಂಡ್ ಮಾಡ್ತೀನಿ. ಆ NTPCಯಲ್ಲಿ ಕೆಲವೊಂದು ಪ್ರಶ್ನೆಗಳು ಯಥಾರೀತಿಯಾಗಿ ಬಂದಿರ್ತವೆ. ಅದು ಹೇಳೋಕ್ಕಿಂತ ಮುಂಚೆ ಇಲ್ಲಿ HOT ಕ್ಲಾಸ್ ಯಾವ ರೀತಿ ಆಗಿರುತ್ತೆ, ಸರ್ ಗೈಡೆನ್ಸ್ ಯಾವ ರೀತಿ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಹೇಗೆಂದರೆ ಇಲ್ಲಿ ಸರ್ ಕ್ಲಾಸ್ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಒಂದು 30 ಮಿನಿಟ್ಸ್ ಕ್ಲಾಸನ್ನು ಮಾಡಿಸಿ ಟೆಲಿಗ್ರಾಮ್ಗೆ ಅಪ್ಲೋಡ್ ಮಾಡ್ತಾರೆ. ಟೆಲಿಗ್ರಾಮ್ಗೆ ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ ಏನಿರುತ್ತೆ ಅಂತಂದರೆ, ಟೋಟಲ್ ಅಲ್ಲಿ ಕ್ಲಾಸ್ ಇರೋಲ್ಲ. ಕ್ಲಾಸ್ ಅಂತಂದರೆ ಇಲ್ಲಿ ಏನೋ ಕೋಚಿಂಗ್ದಲ್ಲಿರೋದು ಒಂದು ಫುಲ್ಲು ಸಿಲೆಬಸ್ ಎಲ್ಲ ಇರಲ್ಲ ಡಿಕ್ಟೋ. ಅಲ್ಲಿ ಸರ್ ಕ್ಲಾಸ್ನಲ್ಲಿ ಏನು ವಿಶೇಷ ಏನಿರುತ್ತೆ ಅಂದರೆ, ಒಂದು ಯಾವುದೋ ಒಂದು ಚಾಪ್ಟರ್ದ ಮೇಲೆ ಕ್ಲಾಸ್ ಮಾಡ್ತಿದ್ರು ಅಂತಂದರೆ ಒಂದು 25 ಇಲ್ಲ ಒಂದು 30 ಮಿನಿಟಲ್ಲಿ ಇರ್ತದೆ ವೀಡಿಯೋ. ಆ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟನ್ನ ಮಾತ್ರ ಹೇಳ್ತಾರೆ ಅವರು. ಎಲ್ಲ ವಿಷಯಗಳಂತಂದರೆ ಎಕ್ಸಾಮ್ಗೆ ಈಗೆಲ್ಲ ಅಕಾಡೆಮಿಕ್ ವೈಸ್ ಬುಕ್ಸ್ ಇರುತ್ತೆ. ಆ ಬುಕ್ಸ್ನಲ್ಲಿ ಇಂಪಾರ್ಟೆಂಟ್ ಇರೋ ವಿಷಯಗಳನ್ನು ಯಾವ ಸ್ಟಡಿ ಮಾಡ್ಬೇಕು ನಾವು. ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದಂತಂದರೆ ಸಂಪೂರ್ಣವಾಗಿ ಎಲ್ಲಷ್ಟು ಓದ್ತೀವಿ, ಬಟ್ ಆ ರೀತಿ ಓದಬಾರ್ದಂತೆ. ಈಗ ಸರ್ ಕ್ಲಾಸ್ನಲ್ಲಿ ಹೆಂಗಿರುತ್ತೆ ಅಂತಂದರೆ, ಈಗ ಯಾವುದೇ ಒಂದು ವಿಷಯ, ಒಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಇದನ್ನು ಜಾಸ್ತಿಯಾಗಿ ಡೆಪ್ತಾಗಿ ಓದಬೇಕಂತ ಅವರು ಗೈಡ್ ಮಾಡ್ತಾರೆ. ಕೆಲವೊಂದು ನಾರ್ಮಲ್ ವಿಷಯ ಇರುತ್ತಲ್ಲ, ಜಸ್ಟ್ ಇದು PYQ ಆ್ಯಂಗಲ್ ನೋಡ್ಕೊರಪ್ಪ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಅದರಂಗೆ ನಮಗೆ ಹಿಸ್ಟ್ರಿ ಕ್ಲಾಸ್ ನಡೆದಿದೆ. ಹಿಸ್ಟ್ರಿ ಕ್ಲಾಸಲ್ಲಿ ಆ್ಯನ್ಷಿಯಂಟ್ ಹಿಸ್ಟ್ರಿ ನಡೆದಿದೆ, ಅಂದರೆ ಪ್ರಾಚೀನ ಭಾರತ ಇತಿಹಾಸ ನಡೆದಿದೆ. ಅದರಲ್ಲಿ ಹರಪ್ಪ ನಾಗರಿಕತೆ ಹೇಳಿದ್ದಾರೆ ಮತ್ತು ವೇದಗಳ ಕಾಲ ನಾಗರಿಕತೆ ಹೇಳಿದ್ದಾರೆ. ಮತ್ತು ಇಲ್ಲಿ ಶಿಲಾಯುಗಗಳಲ್ಲಿ ಜಾಸ್ತಿ ಏನು ಡೆಪ್ತಾಗಿ ನೀವು ಓದ್ಬೇಡ್ರಿ, ಜಸ್ಟ್ PYQ ಆ್ಯಂಗಲಲ್ಲಿ ನೋಡ್ಕೊಳ್ರಿ ಅಂತ ಹೇಳಿದರು. PYQ ಆ್ಯಂಗಲ್ದಾಗ ನೋಡ್ಕೊಂಡ್ಮೇಲೆ ನಿನ್ನೆ ಒಂದು NTPCನಲ್ಲಿ ಕ್ವಶನ್ ಬಂದಿದೆ. ಏನಂತಂದರೆ ಬಿಂಬಿಟ್ಕ ಇದು ಯಾವ ಶಿಲಾಯುಗಕ್ಕೆ ಸಂಬಂಧಪಟ್ಟಿದೆ, ಇಲ್ಲಿ ಏನೇನು ದೊರಕಿದೆ ಅನ್ನೋದಂತ ಈ ಒಂದು ವಿಷಯದ ಮೇಲೆ ಪ್ರಶ್ನೆ ಬಂದಿದೆ. ಮತ್ತು ಆಗಿಲ್ಲಿ ನಮಗೆ ಜಿಯೋಗ್ರಫಿ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ಆ ಜಿಯೋಗ್ರಫಿ ಕ್ಲಾಸ್ ನಾವು ಇಷ್ಟು ದಿನ ನಾವು ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀವಿ, ಬಟ್ ಸರ್ ಗೈಡೆನ್ಸ್ ತೊಗೊಂಡ್ಮೇಲೆ ಅಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಸರ್ ಅತಿ ಹೆಚ್ಚು ಮ್ಯಾಪ್ ವರ್ಕಿಗೆ ಒಂದು ಗಮನವನ್ನು ಹರಿಸ್ತಾರೆ. ಈಗ ಸರ್ ಹೇಳ್ತಾರೆ, ನೀವು ಜಿಯೋಗ್ರಫಿನ ಬುಕ್ಸ್ ಥರ ಓದಬಾರ್ದು, ಮ್ಯಾಪಲ್ಲಿ ಮಾತ್ರ ನೀವು ಕಲಿಯಲು ಸಾಧ್ಯ ಅಂತ ಹೇಳ್ತಾರೆ. ಅದರಂಗೆ ನಾವು ಒಂದು ಮ್ಯಾಪ್ ವರ್ಕ್ ಸಂಪೂರ್ಣವಾಗಿ ಮುಗಿಸಿದ್ದೀವಿ ಅಂತಂದರೆ, ಒಂದು ಮ್ಯಾಪ್ ವರ್ಕ್ ನಾವು ಅದರಲ್ಲಿ ಪರ್ಫೆಕ್ಟ್ ಆದಂತಂದರೆ ಎಲ್ಲ ವಿಷಯಗಳನ್ನು ಆ ಒಂದು ಮ್ಯಾಪ್ನಲ್ಲೇ ಕವರ್ ಮಾಡ್ಬೋದು. ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ, ಜಿಯೋಗ್ರಫಿ ಅಂದರೆ ನಮಗೆ ಹಿಮಾಲಯ ಬರುತ್ತೆ. ಆ ಹಿಮಾಲಯದಲ್ಲಿ 3 ವಿಧಗಳು ಬರುತ್ತೆ. ಆ 3 ವಿಧಗಳು ಅಂತ ನಾವು ಓದಿರ್ತೀವಿ, ಬಟ್ ಮ್ಯಾಪ್ ವರ್ಕ್ ಹಾಕಿದ್ಮೇಲೆ ಇಲ್ಲಿ ಹಿಮಾಲಯ ಯಾವುದು, ಮಧ್ಯ ಹಿಮಾಲಯ ಯಾವುದು, ಅಲ್ಲಿ ಶಿವಾಲಿಕ್ ಶ್ರೇಣಿ ಯಾವುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಹಿಮಾಲಯದ ಆಚೆರೋ ಕೆಲವೊಂದು ಸರಣಿಗಳು ಬರುತ್ತೆ. ಅಲ್ಲಿ ಕಾರಾಕೋರಂ ಅಂತ ಬರುತ್ತೆ, ಲಡಾಖ್ ಶ್ರೇಣಿ ಅಂತ ಬರುತ್ತೆ, ಜನ್ಸ್ಕರ್ ಅಂತ ಬರುತ್ತೆ. ಈ ಶ್ರೇಣಿಗಳನ್ನು ಓದ್ಕೊಂಡಿರ್ತೀವಿ ಬುಕ್ ಹ್ಯಾಂಗದಲ್ಲಿ. ಬಟ್ ಮ್ಯಾಪ್ ಹಾಕೊಂಡಾಗ ಆ ಮ್ಯಾಪ್ ಹಾಕೊಂಡಾಗ ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದರೆ, ಉತ್ತರದಿಂದ ದಕ್ಷಿಣಕ್ಕಾಗಿರ್ಬೋದು ಅಥವಾ ದಕ್ಷಿಣದಿಂದ ಉತ್ತರಕ್ಕಾಗಿ ಈ ಒಂದು ಶ್ರೇಣಿಗಳನ್ನು ಹೊಂದಾಣಿಕೆ ಮಾಡೋ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಸರಳವಾಗಿ ನಾವು ಆನ್ಸರ್ ಮಾಡ್ಬೋದು. ಹಾಗೆ ಇಲ್ಲಿ ನದಿಗಳ ಬಗ್ಗೆ ಹೇಳ್ಬೇಕಂತಂದರೆ, ನದಿಗಳನ್ನು ಕೂಡ ಎಲ್ಲ ನದಿಗಳು ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದು ನದಿಗಳು PYQ ಆ್ಯಂಗಲಲ್ಲಿ ನೋಡ್ಕೊಂಡ್ರೆ ಸಾಕು, ಹಳೆ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ನೋಡ್ಕೊಂಡಿರ್ತು. ಕೆಲವೊಂದು ಇಂಡೆಪ್ತ್ ಓದಬೇಕಾಗ್ತದೆ. ಉದಾಹರಣೆಗೆ ಸಿಂಧೂ ನದಿ ಆಗಿರ್ಬೋದು, ಗಂಗಾ ನದಿ ಆಗಿರ್ಬೋದು ಮತ್ತು ಬ್ರಹ್ಮಪುತ್ರ ನದಿಗಳನ್ನು ಕೆಲವೊಂದು ಇಂಡೆಪ್ತಾಗಿ ನೋಡ್ಬೇಕಾಗ್ತದೆ. ಈ ನದಿಗಳಂತಂದರೆ ಮ್ಯಾಪ್ ವರ್ಕ್ ಹಾಕೋದ್ ಮುಖಾಂತರ ಈ ಒಂದು ಪೂರ್ವದಿಂದ ಪಶ್ಚಿಮಕ್ಕೆ ಯಾವ ರೀತಿ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ರೀತಿ ಯಾವ ರೀತಿ ಅನ್ನೋದು ಕೂಡ ಈ ಒಂದು ಮ್ಯಾಪ್ ವರ್ಕಿನ ಮುಖಾಂತರ ಕಲಿಬೋದು. ನಾವು ಜಿಯೋಗ್ರಫಿನ ಜಾಸ್ತಿ ಮ್ಯಾಪ್ ವರ್ಕ್ ಮುಖಾಂತರನೇ ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಕ್ಸಾಮನ್ನ ಕವರ್ ಮಾಡ್ಬೋದು ಅನ್ನೋದು ಶಾಂತಪ್ಪ ಸರ್ ಗೈಡೆನ್ಸ್ಲಿಂದ ನಮಗೆ ಸ್ಪಷ್ಟವಾಗಿದೆ. ಮತ್ತು ಇಲ್ಲಿ NTPCಯಲ್ಲಿ ಕ್ವಶನ್ ಆಗಿದೆ. ಏನಂತಂದರೆ, ಸರ್ ಒಂದು ಮಣ್ಣಿನ ಬಗ್ಗೆ ಕ್ಲಾಸ್ ಮಾಡುವಾಗ ಹೇಳಿದರು, ನೀವು ಮಣ್ಣು ಭಾರತದಲ್ಲಿ ಸುಮಾರು ಮಣ್ಣುಗಳು ಬರ್ತಪ್ಪ, ಆ ಮಣ್ಣುಗಳನ್ನು ಎಲ್ಲಸೂ ನೀವು ಓದಬಾರ್ದು ಅಂತ ಸರ್ ಹೇಳಿದರು. ಸರ್ ನಮ್ಗೆ ಯಾವ ಪ್ರಿಪೇರ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಒಂದು 5 ನಮೂನೆ ಮಣ್ಣುಗಳನ್ನು ಪ್ರಿಪೇರ್ ಮಾಡಿದರು, 5 ವಿಧಗಳ ಮಣ್ಣು. ಅದರಲ್ಲಿ ಅಲಿವೇಲ್ ಸಾಯಿಲ್ ಅಂತ ನಾವು ಹರಾವಳಿ ಮಣ್ಣು ಏನಂತ ಹೇಳ್ತಲ್ಲ, ಈ ಮಣ್ಣಿನಲ್ಲಿ ಕೆಲವೊಂದು ವಿಧಗಳು ಬರ್ತವೆ ಅಂತ ಹೇಳಿದರು. ಅಲ್ಲಿ ಬಂಗಾರ ಮತ್ತು ಕದರ್ ಅಂತ ಬರುತ್ತೆ. ಆ ಕದರ್ ಮೇಲೆ ನಿನ್ನೆ ಪ್ರಶ್ನೆ ಆಗಿದೆ. ಹಾಗೆ ಇಲ್ಲಿ ಇಂಡಿಯನ್ ವೆಜಿಟೇಷನ್ ಅಂತಂದರೆ, ನಾವು ಬುಕ್ಕಲ್ಲಿ ಏನು ಓದಿರುತ್ತೆ ಅಂತಂದರೆ, ಭಾರತದಾಗ ಎಷ್ಟು ವಿಧದ ಅರಣ್ಯಗಳಂದಿವೆ, ಅಲ್ಲಿ ಮಳೆ ಎಷ್ಟು ಬೇಕು, ಇಲ್ಲಿ ಉದುರ ಕಾಡುಗಳು ಯಾವುವು,
ಅಲ್ಲಿ ಗಿಡ ಮರಗಳು ಯಾವ ರೀತಿ ಬೆಳೆಯುತ್ತೆ, ಅಲ್ಲಿ ಪ್ರಾಣಿ ಪ್ರಭೇದಗಳು ಯಾವ ಅಂತ ನೋಡ್ತೀವಿ. ಬಟ್ ಹಂಗಲ್ಲ, ಅಲ್ಲಿ ಸರ್ ಕ್ಲಾಸ್ ಕೇಳಿದ ಮೇಲೆ ಅಲ್ಲಿ ರೈಜೋಫೋರ್ ಮತ್ತು ಎಪಿಫೈಟ್ಸ್ ಅಂತ ಒಂದು ಸಸ್ಯವರ್ಗಗಳು ಬರ್ತವೆ. ಆ ಒಂದು ವರ್ಗಗಳು ಸಾಕಷ್ಟು ಎಕ್ಸಾಮ್ಗಳಿಗೆ ಕೇಳಿದ್ದಾರೆ. ಇವು ಕೂಡ ಈ ರೀತಿಯಾಗಿ ಸರ್ ಕ್ಲಾಸ್ನಲ್ಲಿ ನಾವು ಕಲಿಬೋದು. ಮತ್ತು ಸರ್ ಕ್ಲಾಸ್ ಅಂತಂದರೆ ಇದೇನು ಕೋಚಿಂಗ್ ಅಲ್ಲಿದು, ಅದಕ್ಕೆ ಎಚ್ ಒ ಟಿ ಅಂತಂದರೆ ಪರೀಕ್ಷೆಗೆ ಏನು ಬರುತ್ತೆ, ಏನು ಬರೋದಿಲ್ಲ, ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನೋದೇ ಒಂದು ಸರ್ ಗೈಡೆನ್ಸು. ಸರ್ ಗೈಡೆನ್ಸ್ ಅಂತಿರಲಿ, ಎಲ್ಲ ರೀತಿ ಕೋಚಿಂಗ್ಗಳಲ್ಲಿ ಇರುತ್ತೆ, ಆದರೆ ಆ ರೀತಿ ಇಲ್ಲಿ ಇರೋದಿಲ್ಲ. ಸರ್ ತಾವೇ ಖುದ್ದಾಗಿಸಿ ಕ್ಲಾಸ್ ಮಾಡಿದ ಮೇಲೆ ಅವ್ರದ್ದೊಂದು ಟೀಮ್ ಇರುತ್ತೆ. ಸರು ಹೇಳ್ತಾರೆ, ಇಂತಿಂಥ ಕ್ವಶನ್ ಇಂಪಾರ್ಟೆಂಟಪ್ಪ, ಇದನ್ನು ಜಾಸ್ತಿ ಡೆಪ್ತಾಗಿ ವರ್ಕ್ ಮಾಡಬೇಕು, ಇದನ್ನು ಜಸ್ಟ್ ನಾರ್ಮಲಾಗಿ ನೋಡ್ಕೊಂಬೇಕಂದ್ರೆ ಅದನ್ನು ವರ್ಕ್ ಮಾಡಿದ್ದನ್ನು ನಾವು ಸರ್ಗೆ PDF ಮಾಡಿಸಿ ಕಳಿಸ್ತೀವಿ. ಸರ್ಗೆ PDF ಮಾಡಿದ ಮೇಲೆ ಕಳಿಸಿದ ಮೇಲೆ ಸರ್ ಅದನ್ನು ರಿವ್ಯೂ ಮಾಡ್ತಾರೆ. ಈ ಕಳಿಸಿರುವಂಥ ವಿದ್ಯಾರ್ಥಿ ಇದೇನು ಕರೆಕ್ಟ್ ಮಾಡಿದ್ದಾನ ವರ್ಕು, ಇದಕ್ಕೇನೇನು ಎಕ್ಸ್ಟ್ರಾ ಸೇರಿಸ್ಬಾರ್ದ, ಇದು ಸರಿಯಾಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಟೀಮ್ ಇದೆ. ಆ ಟೀಮು ನಮಗೆ ಕಾಲ್ ಮಾಡುತ್ತೆ. ಕಾಲ್ ಮಾಡಿಸಿ ನಮಗೆ ನಾವು ಮಾಡಿರೋಂಥ ಒಂದು ಪ್ರಶ್ನೆಗಳ ಮೇಲೆ ಕ್ವಶನ್ ಕೇಳುತ್ತಂದ್ರೆ ಅದು ಕರೆಕ್ಷನ್ ಮಾಡಿ ಕೊಡ್ತಾರೆ. ಈ ಪ್ರಶ್ನೆ ಇಲ್ಲಿ ಬರೋಕ್ಕಾಯಿತು, ಇದು ಹೆಚ್ಚಿಗಾಗಿದೆ, ಇದು ಕಡಿಮೆ ಆಗಿದೆ, ಈ ಆ್ಯಂಗಲಲ್ಲಿ ಮಾಡ್ಬೇಕು ಅನ್ನೋದೇ ಸರ್ ಮತ್ತೆ ಪ್ರಿಪೇರ್ ಮಾಡಿಸ್ತಾರೆ. ಮತ್ತು ಅದ್ರಾಗೆ ಜಾಸ್ತಿ ಇಂಪಾರ್ಟೆಂಟ್ ಥರ ಇತ್ತಂದ್ರೆ ಕೂಡ ಅವರು ಸಜೆಷನ್ ಮಾಡ್ತಾರೆ. ಮತ್ತು ಖುದ್ದಾಗಿ ಕೂಡ ಚೆನ್ನಾಗಿ ನಾವೇನು ನೋಟ್ಸು ಆಗಿತ್ತಂತಂದರೆ ಸರ್ ಪರ್ಸ್ನಲ್ಲಾಗಿ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಸರ್ ಪರ್ಸ್ನಲ್ಲಾಗಿ ಕಾಲ್ ಮಾಡಿಸಿ ಒಂದು ಇಂಟರ್ವ್ಯೂ ಥರ ಯಾವ ರೀತಿ ಇರುತ್ತೆ ಆ ರೀತಿ ಕೂಡ ಸರ್ ಪರ್ಸ್ನಲ್ಲಾಗಿ ಪ್ರಿಪೇರ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಸರ್ ಕ್ಲಾಸಲ್ಲಿ ಸ್ಪೆಷಲ್ ಏನಂತಂತಂದರೆ ಕರೆಂಟ್ ಅಫೇರೆನ್ಸು ನಾವು ಓದ್ತೀವಿ. ಹಳೆಯ ಬೇಸಿಕ್ ಆ್ಯಂಗಲಲ್ಲಿ ಹೆಂಗೆ ಅಂತಂದರೆ ಪ್ರಜಾವಾಣಿ ಓದಿದೆ ಮತ್ತು ಯಾವುದಾದ್ರೂ ಮಾರ್ಕೆಟಲ್ಲಿರೋ ಮ್ಯಾಗ್ಝಿನ್ಗಳನ್ನು ತೊಗೊಂಡು ನಾವು ಅಭ್ಯಾಸ ಮಾಡ್ತೀವಿ. ಆ ಒಂದು ಮ್ಯಾಗ್ಝಿನ್ ಎಷ್ಟಿರ್ತದೆ ಅಂದರೆ ಸುಮಾರು ಒಂದು 100 ಪೇಜ್ ಇರುತ್ತೆ, 80-100 ಪೇಜ್. ಈಗ ಸರ್ ಏನು ಹೇಳ್ತಾರೆ ಅಂತಂದರೆ, ನೀವು ಒಂದು ತಿಂಗಳಿಗೆ ಒಂದು 100 ಪೇಜ್ ಪ್ರಿಪೇರ್ ಮಾಡಿದಂತಂದರೆ ಒಂದು ವರ್ಷಕ್ಕೆ 1200 ಪೇಜ್ ಆಗುತ್ತೆ. ನೀವು 1200 ಪೇಜನ್ನು ಬರೀ ಕರೆಂಟ್ ಅಫೇರೆನ್ಸಿಗೆ ನೀವು ಡೆಡಿಕೇಶನ್ ಮಾಡಿದ್ರಂತಂದರೆ ನಿಮ್ಮ ಓದಿರುವಂಥ ಒಂದು ಹಳೆಯ ಇವೆಲ್ಲ ಸಿಲೆಬಸ್ ಇರುತ್ತಲ್ಲ, ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ, ಇವೆಲ್ಲ ಮರ್ತೋಗೋ ಚಾನ್ಸಸ್ ಇರುತ್ತೆ. ಈ ಸರ್ ಗೈಡೆನ್ಸ್ ಮುಖಾಂತರ ಒಂದು ಕರೆಂಟ್ ಅಫೇರೆನ್ಸ್ ಕಲಿತು ಅಂತಂದರೆ, ಸರ್ ಗೈಡೆನ್ಸ್ ಏನಿರ್ತಂದರೆ ಜಿಯೋಗ್ರಫಿ ಜಸ್ಟ್ ಇದು ಕರೆಂಟ್ ಅಫೇರೆನ್ಸ್ ಹೇಳ್ತಾರೆ. ಕರೆಂಟ್ ಅಫೇರೆನ್ಸ್ ಹೆಂಗಿರುತ್ತೆ ಅಂತಂದರೆ ಜಾಸ್ತಿ ಡೆಪ್ತ್ ಇರಲ್ಲ ಅವ್ರದ್ದು, 1 ಲೈನಿಲ್ಲ 2 ಲೈನಲ್ಲಿ ಮುಗಿದೋಗುತ್ತೆ. ಬಟ್ ನಾವು ಓದ್ತೀವಿ ಅಂತಂದರೆ ಅದನ್ನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಇರಲಾರ್ದನ್ನ ವಿಷಯಗಳನ್ನು ತಿಳ್ಕೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಆ ರೀತಿ ಸ್ಟಡಿ ಮಾಡಬಾರ್ದು ಅನ್ನೋದು ಸರ್ ಕ್ಲಾಸ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಈಗ ಪ್ರಶಸ್ತಿಗಳ ಬಗ್ಗೆ ಸರ್ ಹೇಳಿದ್ದಾರೆ. ಎಲ್ಲ ಪ್ರಶಸ್ತಿಗಳು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಆ ಪ್ರಶಸ್ತಿಗಳನ್ನು ಗೌರ್ಮೆಂಟ್ ಯಾವುದು ಆನರ್ ಮಾಡುತ್ತೆ, ರಾಜ್ಯ ಸರ್ಕಾರದಲ್ಲಿ ಅಂತಂದಾಗ ರಾಜ್ಯ ಸರ್ಕಾರ ಯಾವುದು ಕೊಡುತ್ತೆ, ಅದರಲ್ಲಿ ಗವರ್ನರ್ಗಳಿಗೆ ಸಂಬಂಧಪಟ್ಟ ಪ್ರಶಸ್ತಿ ಯಾವುದು, ಮತ್ತು ಯಾವುದೇ ದತ್ತಿ ಪ್ರಶಸ್ತಿಗಳನ್ನು ನಾವು ಓದ್ಬಾರ್ದು ಅಂತ ಹೇಳ್ತಾರೆ ಸರ್. ಮತ್ತು ಅದ್ರಾಗ ಕೆಲವೊಂದು ರ್ಯಾಂಕ್ಗಳು ಬರುತ್ತೆ. ಆ ರ್ಯಾಂಕ್ಗಳಿಗೆ ಏನೇನು ಓದಬೇಕು, ರ್ಯಾಂಕನ್ನು ಯಾರು ಬಿಡುಗಡೆ ಮಾಡಿದ್ರು, ಅದು ಇಂಡಿಯನ್ ರ್ಯಾಂಕ್ ಏನದ, ಮೊದಲ ರ್ಯಾಂಕ್ ಯಾವುದದ, ಕೊನೆಯ ರ್ಯಾಂಕ್ ಏನದ, ಈ ರೀತಿ ಇಷ್ಟೇ ಶಾರ್ಟ್ ಒಂದು ಕರೆಂಟ್ ಅಫೇರೆನ್ಸ್ ಸರ್ ಕ್ಲಾಸ್ ಹೆಂಗಿರುತ್ತೆ ಅಂದರೆ 2 ಇಲ್ಲ 3 ಲೈನಲ್ಲಿ ಮುಗಿದೋಗುತ್ತೆ. ಆ 2-3 ಲೈನಲ್ಲೇ ಸಂಪೂರ್ಣವಾಗಿ ನಮಗೆ ಮಾಹಿತಿ ಸಿಗ್ತದೆ. ಆ ರೀತಿ ಅಭ್ಯಾಸ ಮಾಡ್ತಾರೆ. ಅಂದರೆ ಒಂದು ತಿಂಗಳಲ್ಲಿ ಒಂದು 20 ಇಲ್ಲ 30 ಲೈನ್ ಇರೋವಂಥ ಒಂದು ಮ್ಯಾಗ್ಝಿನ್ ಥರನೇ ಒಂದು ಕ್ವಶನ್ ಪ್ರಿಪೇರ್ ಮಾಡಿ 20-30 ಕ್ವಶನ್ನ ಪ್ರಿಪೇರ್ ಮಾಡಿಬಿಡ್ತಾರೆ. ಅಷ್ಟು ಕ್ವಶನಲ್ಲೇ ಪ್ರಶ್ನೆಗಳು ಬಂದಿವೆ. ನಿನ್ನೆ ನನ್ನ ಎಕ್ಸಾಮಲ್ಲಿ ನೋಡಿದ್ದೇನೆ. ಸರ್ ಕ್ಲಾಸ್ ಮಾಡಿದ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳ ಸಂಗಟ ಒಂದು ಕಮ್ಯುನಿಕೇಷನ್ ಮಾಡ್ತಾರೆ. ಕಮ್ಯುನಿಕೇಷನ್ ಅಂತಂದರೆ ಅವ್ರು ಯಾವ ರೀತಿ ವರ್ಕ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೋಮ್ವರ್ಕನ್ನು ರಿವ್ಯೂ ಮಾಡೋ ಮಂದಿಗೆ ಒಂದು ರೆಕಾರ್ಡ್ ಮಾಡಿ ನನಗೆ ಗ್ರೂಪ್ಗೆ ಹಾಕಿರ್ತಾರೆ. ಆ ಗ್ರೂಪಿಗೆ ಹಾಕಿದಾಗ FRBM ಒಂದು ಆ್ಯಕ್ಟ್ ಡಿಸ್ಕಸ್ ಆಗಿರುತ್ತೆ. ಅದನ್ನ ಯಾವಾಗ ಒಂದು ಟೈಮ್ ನಾನು ಕೇಳಿರ್ತೀನಿ. ಆ ಕೇಳಿದಾಗ ಅದು FRBM ಆ್ಯಕ್ಟ್ ಯಾವಾಗ ಜಾರಿ ಬಂದಿತ್ತು ಅಂತ ನಿನ್ನೆ ಕ್ವಶನ್ ಆಗಿತ್ತು NTPCಯಲ್ಲಿ. ಆ ಕ್ವಶನ್ನು ನಿನ್ನೆ ಬಂದಿದೆ. ಅಂದರೆ ಈ ರೀತಿ ಸರ್ ಕ್ಲಾಸ್ ಕೇಳೋದರಿಂದ ನಮಗೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ನಿನ್ನೆ ಸಾಕಷ್ಟು ಕ್ವಶನ್ಗಳು ಬಂದಿದೆ. ಇಂಡಿಯನ್ ವೆಜಿಟೇಷನ್ ಮೇಲೆ ಕ್ವಶನ್ ಬಂದಿದೆ, ಮತ್ತು ಮಣ್ಣುಗಳ ಮೇಲೆ ಕ್ವಶನ್ ಬಂದಿದೆ, ಮತ್ತು ಹಿಸ್ಟ್ರಿದಾಗಲ್ಲಿ NCERT ಹಿಸ್ಟ್ರಿದಲ್ಲಿ ಹೇಳಿದ್ದೇನೆ ಆಗಲೇ ಬಿಂಬಿಟ್ಕೆ ಕೇವ್ ಅಂತ ಬಂದಿದೆ, ಅದರ ಮೇಲೆ ಬಂದಿದೆ. ಮತ್ತು ಬೌದ್ಧ ಧರ್ಮ ಅಂತಂದರೆ ಗೌತಮ್ ಬುದ್ಧರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಅವರು ಸಭೆಗಳು ನಡೀತಾರೆ, ಇದು ಸಮ್ಮೇಳನಗಳು, ಅವೆಲ್ಲ ನೋಡ್ತವೆ. ಅದಕ್ಕಿಂತ ವಿಶೇಷವಾಗಿ ಡೆಪ್ತ್ ಹೋಗ್ತಿರ್ತದೆ ಪ್ರಶ್ನೆ. ಇವಾಗ ಅಲ್ಲಿ ತ್ರಿಪಿಟಕಗಳ ಮೇಲೆ ಕೇಳ್ತಿದ್ದಾರೆ. ತ್ರಿಪಿಟಕ ಏನು ಹೇಳ್ತದೆ ಅನ್ನೋದು ಕೂಡ ನಿನ್ನೆ ಬಂದಿತ್ತು ಪ್ರಶ್ನೆ. ಇದು ಸರ್ ಕ್ಲಾಸ್ನಲ್ಲಿ ಇದನ್ನು ವಿವರಣೆಗಾಗಿ ಹೇಳಿದ್ದಾರೆ. ಅದು ವರ್ಕ್ ಕೂಡ ಮಾಡಿಸಿದ್ದಾರೆ. ಸರ್ ವರ್ಕ್ ಮಾಡಿದ ಮುಖಾಂತರ ನಿನ್ನೆ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಿ ಬಂದಿದ್ದೇನೆ. ನಾನು ಸರ್ ಕೇಳ್ಕೊಳ್ಳೋದಂತೆ ಇದೇ ರೀತಿಯಾಗಿ ನಮ್ಮಂಥ ವಿದ್ಯಾರ್ಥಿಗಳಿಗೆ ನೀವು ಗೈಡ್ ಮಾಡೋದ್ರಿಂದ
ನಾವು ಹಲವಾರು ಪರೀಕ್ಷೆಗಳನ್ನು ಎದುರಿಸ್ತೀವಿ ಅಂತ ನಾನು ಸರಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು.